ಸತ್ಯಕಾಮ ಅಂತ ಒಬ್ಬ ಹುಡುಗ. ಕೇಳಿರಿ ನೀವೆಲ್ಲ, ಸಣ್ಣ ಹುಡುಗ ಎಷ್ಟು ಮಸ್ತ್ ಇರ್ತಾರ ಹೇಳಿ. ಆತನ ವಯಸ್ಸು ಅಷ್ಟೇ 8-10 ವಯಸ್ಸು. ಒಬ್ಬಳೇ ತಾಯಿ ಮನೆಯೊಳಗೆ, ತಂದೆ ಇರಲಿಲ್ಲ. ಇಂಥ ಸತ್ಯಕಾಮ ತಂದೆ ಮೊದಲೇ ದೇಹ ಬಿಟ್ಟು ಹೋಗಿದ್ದ. ಈತ ಹುಟ್ಟಿದ ಕ್ಷಣವೇ ದೇಹ ಬಿಟ್ಟಿದ್ದ. ತಂದೆ ಇರಲಿಲ್ಲ, ತಾಯಿ ಅದಾಳ, ಹುಡುಗದಾನ. ಹುಡುಗನಿಗೆ ತಂದೆಯ ಪರಿಚಯ ಇಲ್ಲ, ತಂದೆ ಗೊತ್ತೇ ಇಲ್ಲ. ತಾಯಿ ಒಬ್ಬಳೆ, ಆಕೆ ಚೆನ್ನಾಗಿ ರಕ್ಷಣಾ ಮಾಡಿದವಳು. ಒಂದು ದಿವಸ ಹುಡುಗ ತಾಯಿ ಹತ್ತಿರ ಬಂದು ಹೇಳ್ದ, ನಾನು ಹೋಗಬೇಕು. ಎಲ್ಲಿಗೆ ಹೋದ್ರೆ ನನಗೊಂದಿಷ್ಟು ಜ್ಞಾನ ಆಗ್ತದೆ, ಅಲ್ಲಿಗೆ ಹೋಗಬೇಕು ಅಂತ. ಹುಡುಗ, ಸಣ್ಣ ಹುಡುಗ, ನಾನು ತಿಳ್ಕೋಬೇಕಲ್ಲ, ಏನು ಅದನ್ನು ತಿಳ್ಕೋಬೇಕು, ಜ್ಞಾನವನ್ನು ಪಡೀಬೇಕು ಅಂತ ಅನಿಸ್ತು ಹುಡುಗನಿಗೆ. ಆ ಭಾವ ಬೇಕಾಗ್ತದೆ. ಇದು ಬಾಲತನದಲ್ಲಿ ಬರಬೇಕಾದಂಥ ಒಂದು ಭಾವ, ಅಥವಾ ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯವಾಗಿ ಬರಬೇಕಾದ ಭಾವ. ಇದು ತಿಳ್ಕೋಬೇಕು. ಹುಡುಗ, ಸಣ್ಣ ಹುಡುಗ, ತಾಯಿ ಅಂದ್ಲು, ಸಣ್ಣವ ನೀನು ಎಲ್ಲಿಗೆ ಹೋಗೋದು ಈಗ? ಹುಡುಗ ಹೇಳ್ದ, ಎಲ್ಲಿ ಜ್ಞಾನ ಸಿಗ್ತದೆ ಅಲ್ಲಿಗೆ ಹೋಗ್ತೀನಿ ಅಂದ. ಮನೆಯಲ್ಲಿ ಎಲ್ಲ ಅನುಕೂಲತೆ, ಆದರೆ ಅವನಿಗೆ ಜ್ಞಾನ ಬೇಕಾಗಿತ್ತು. ವಿ ಲೆಫ್ಟ್ ಎವ್ರಿಥಿಂಗ್. ಏನು ಸುಂದರ ಕಥಾ ಬರೆದಾರೆ. ಹುಡುಗ ಹೊರಟು ಹೋದ, ದೂರ ದೂರ ಹೋದ. ಅವರನ್ನು ಅರಸಿ ಎಲ್ಲಿ ತಿಳ್ಕೊಂಡವ್ರದಾರ ಅವ್ರನ್ನ ಹುಡುಕ್ಯಾಡ್ಕೋತ ಹೋದ. ಆವಾಗಿನ ಕಾಲ ವಾಹನಗಳಿರಲಿಲ್ಲ, ಏನೇನೂ ಇರಲಿಲ್ಲ, ನಡೆದು ಹೋಗಬೇಕು. ಸುದ್ದಿ ಸಮಾಚಾರ ಏನಿಲ್ಲ. ಈಗೇನು ಸುದ್ದಿ? ನಿಮ್ಮ ಕಿಶದೊಳಗೆ ಸುದ್ದಿ ಜಗತ್ತಿಂದೆಲ್ಲ ಇಲ್ವೇನು? ಎಷ್ಟು ಅನುಕೂಲದ ಇಂದಿನ ಕಾಲದಾಗ. ಯಾರು ಎಲ್ಲಿ ಹಾಕಿರೋಲ್ರಾಕ ನೀವು ಹಿಡ್ದ ಬಿಡ್ತೀರಿ ಹಂಗೆ. ಆದರೆ ಅಂದಿನ ಕಾಲದಾಗ ಹಂಗಿರಲಿಲ್ಲ. ಮನೆ ಬಿಟ್ಟು ಹಾದ ಅಂದರೆ ಹಾದ ಅಂತೆ ಅರ್ಥ, ಬಂದ ಬಳಕ ಬಂದ ಅನ್ನೋದು. ಅಂಥ ಕಾಲದೊಳಗೆ ಹುಡುಗ ತಾಯಿಗೆ ನಮಸ್ಕಾರ ಮಾಡಿ ಹೊರಟೋದ. ತಾಯಿಗೆ ಹೇಳ್ದ, ಜ್ಞಾನ ನನಗೆ ಅತ್ಯಂತ ಪ್ರಿಯ, ಅದನ್ನು ಪಡೆದ ಬಳಕ ಭೇಟಿ ಆಗ್ತೀನಿ ಅಂದ. ಹೆಂಗೆ ಎಷ್ಟು ಒಲವ. ಹೊರಟು ಹುಡುಕಾಡಿ 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 ಒಬ್ಬ ಮಹಾಜ್ಞಾನಿ ಮನುಷ್ಯ ಇದ್ದ, ಅವನ ಹತ್ತಿರ ಹೋದ. ಆತನಿಗೆ ವಂದಿಸಿ ಹೇಳ್ದ, ಗುರುಗಳೇ, ನಾನು ಜ್ಞಾನ ಮಾಡ್ಕೋಬೇಕು ಅಂತ ಮನೆಮಾರ ಎಲ್ಲ ಬಿಟ್ಟು ಬಂದಿದ್ದೇನೆ, ನನಗೊಂದಿಷ್ಟು ಹೇಳಿ ಅಂದ. ಗುರುಗಳಂದರು, ಅದು ಹಂಗೆ ಸಿಗೋದಲ್ಲ, ಒಂದಿಷ್ಟು ಕೆಲಸ ಮಾಡಬೇಕು ಅಂದರು. ಅವರು ಮಸ್ತಾಗೇ ಇದ್ದರು. ಒಂದಿಷ್ಟು ಕೆಲಸ ಮಾಡಬೇಕು. ಆವಾಗ ಹುಡುಗ ಹೇಳ್ದ, ಏನು ಬೇಕಾದ್ದು ಹೇಳಿ ಗುರುಗಳೇ, ಜ್ಞಾನ ಕೊಡ್ತೀರಿ ಅಂದ್ರೆ ನಾ ಬೇಕಾದ ಮಾಡಕ್ಕೆ ಸಿದ್ಧದೀನಿ ಅಂದ. 8 ವರ್ಷದ ಹುಡುಗ. ನನಗೆ ಜ್ಞಾನ ಮಹತ್ವದ್ದು, ನೀವು ಬೇಕಾದ ಕೆಲಸ ಕೊಡಿ. ಆವಾಗ ಗುರುಗಳು ಬಹಳ ಜಾಣರು, ಪರೀಕ್ಷೆ. ಅವರಂದರು, ನೀನು ದನ ಕಾಯಬೇಕಾಗ್ತದೆ ಅಂದರು. ಅದೇನು ದೊಡ್ಡ ಕೆಲಸ ಅಂದ ಹುಡುಗ. ಯಾಕೆ? ನೀವು ಜ್ಞಾನ ಕೊಡ್ತೀರಿ ಅಂದ ಬಳಿಕ ಏನು ಬೇಕಾದ್ದು ಮಾಡಬಲ್ಲೆ. ದನ ಕಾಯಕ್ಕೆ ಹಚ್ಚಿದ್ರು. ಎಷ್ಟು ವರ್ಷ ಅಂದ್ರೆ 400 ದನ, 1000 ದನ ಆಗೋ ತಕ ದನ ಕಾಯಿ ಅಂದರು. ಹುಡುಗ, ಈಗಿನ ಕಾಲದ ಹುಡುಗರಿದ್ರು ಹೋಗಂತಿದ್ರು. ಅವನಿಗೆ ಜ್ಞಾನ ಬೇಕಾಗಿತ್ತದ. ಎಷ್ಟು ಅದಕ್ಕಾಗಿ ತ್ಯಾಗ ಮಾಡ್ತಾರೆ. ಅದು ಹೇಗೆ? ಈಗಿನ ಕಾಲ ಹಂಗಲ್ಲ. ಸಾಧಕರು ಹಿಂಗೆ ಬಂದ ಕೂಡಲೇ
ಅವರಿಗೆ ನಾವು ಸ್ನಾನಕ್ಕೆ ಕೊಡಬೇಕು, ಅವರಿಗೆ ಊಟ ಕೊಡಬೇಕು, ಬರ್ರಿ ಕೂತ್ಕೊಳ್ಳಿ ಅಂತ ಹೇಳಬೇಕು, ನಾವು ರೀ ಹಾಕಬೇಕು. ಎಲ್ಲ ಮಾಡಿದರು ಇದ್ದರು ಎಷ್ಟು ಮಜಾ. ಏನು ಆ ಹುಡುಗ, ಎಂಥ ಹುಡುಗ. ಆತ ಹೇಳ್ದ, ಗುರುಗಳೇ 400 ಏನು 1000 ಏನು, ನನ್ನ ಜೀವನವನ್ನೇ ಇದಕ್ಕಾಗಿ ಮೀಸಲಾಗಿಡುತ್ತೇನೆ ಗುರುಗಳೇ, ಜ್ಞಾನ ಕೊಡಿ ನನಗೆ ಅಂದರು. 400 ಆಕಳ ಕಾಯಕ್ಕೆ ಶುರು ಮಾಡಿದ ಹುಡುಗ 1000 ಆಕಳಾಗಿದ್ದು. ಅಲ್ಲಿ ತನಕ ದಾರಿ ಕಾಯ್ತಾನೆ ಇದ್ದ, ನನಗೆ ಇಂದು ಜ್ಞಾನ ಸಿಗ್ತದೆ, ನಾಳೆ ಜ್ಞಾನ ಸಿಗ್ತದೆ. ಎಷ್ಟು ಉತ್ಸಾಹದಿಂದ ಕೆಲಸ ಮಾಡಿದ್ದು. ಕೊನೆಗೆ ಒಂದು ದಿವಸ ದಿವ್ಯ ಜ್ಞಾನವಾಗಿತ್ತು. ಹುಡುಗ ಶಾಂತನಾಗಿದ್ದ, 1000 ಆಕಳಗಳಾಗಿತ್ತು, ತಪಸ್ಸಾಗಿತ್ತು. ಗುರುಗಳು ಸಮೀಪ ಬಂದರು, ನೋಡಿದರು ಹುಡುಗನ್ನ. ಅಲ್ಲೋ ನಿನಗೆ ಮೊದಲೇ ತಿಳಿದು ಬಿಟ್ಟದಲ್ಲ ಅಂದರು. ಅಷ್ಟು ಆ ಹುಡುಗನ ಮುಖದ ಮೇಲೆ ಕಳೆ. ಅವನಿಗೆ ಆ ಜ್ಞಾನವಾಗಿತ್ತು. ಏನು ಜ್ಞಾನ ಆಗಿತ್ತು ಅಂದರೆ, ಹೋಗೋದೆಲ್ಲ ಹೋಗುತ್ತದ, ಇರೋದಷ್ಟೇ ಇರ್ತದ ಅಂತ ಜ್ಞಾನ ಆಗಿತ್ತು ಅಷ್ಟೇ. ಇದು ಸತ್ಯಕಾಮನ ಜ್ಞಾನ. ಏನು ಆಕಳುಗಳನ್ನು ಮೇಯಿಸಿ 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 ಇದನ್ನೆಲ್ಲ ರಕ್ಷಣೆ ಮಾಡಿದ್ದ, ದೊಡ್ಡ ಮಾಡಿದ್ದ, ಆತ ಸುತ್ತ ಮುತ್ತ ಕಣ್ಣು ತೆರೆದು ನೋಡ್ತಾ ಇದ್ದ. ಆವಾಗ ಎಲೆಗಳು ಬೀಳ್ತಾ ಇದ್ದು, ಹಸಿರೆಲೆಗಳು ಮತ್ತೆ ಚಿಗುರ್ತಾ ಇದ್ದು, ಹಣ್ಣೆಲೆ ಬೀಳ್ತಾ ಇದ್ದು, ಬೀಳೋದು ಬೀಳ್ತದ, ಬೆಳೆಯೋದು ಬೆಳೀತದ, ಉಳಿಯೋದು ಉಳಿತದ. ಇದನ್ನು ತಿಳ್ಕೊಂಡಿದ್ದ. ಆವಾಗ ಗುರುಗಳು ಹೇಳಿದರು, ನಾನೇನು ಹೇಳೋದದ, ನೀನೇ ಎಲ್ಲ ತಿಳ್ಕೊಂಬಿಟ್ಟಿದೆ. ಇರೋದು ಇರ್ತದ, ಹೋಗೋದು ಹೋಗ್ತದ, ಇದ ಜ್ಞಾನ, ಇನ್ಯಾವ ಜ್ಞಾನ ಅದ? ಚೆನ್ನಾಗಿಲ್ಲ ಇದು ಜ್ಞಾನ. ಯಾವುದು ಇರೋದು ಇರ್ತದೆ ಅದನ್ನು ಯಾರೂ ನಾಶ ಮಾಡೋದಿಲ್ಲ. ಯಾವುದು ಹೋಗೋದು ಹೋಗ್ತದೆ ಅದನ್ನು ಯಾರೂ ಹಿಡಿದಿಡೋದಿಲ್ಲ, ಅದನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ. ನೀವು ಬೇಕಾದ್ದು ಮಾಡಿ, ಹೋಗೋದು ಹೋಗೋದೆ, ಬರೋದು ಇರೋದು ಇರೋದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ, ಹೋಗ್ತಾ ಇರೋದನ್ನು ಇಟ್ಟುಕೊಳ್ಳಲಿಕ್ಕಾಗೋದಿಲ್ಲ. There are only 2 things in this world, destructible and indestructible. 2 ವಸ್ತುಗಳು ಈ ಜಗತ್ತಿನಲ್ಲಿ. ಹುಡುಗ, ದನ ಕಾಯುವ ಹುಡುಗನಿಗೆ ದಿವ್ಯ ಜ್ಞಾನವಾಗಿತ್ತದೆ. ಸಾಕಲ್ಲ, ಇದ ಜ್ಞಾನ, ಅಧ್ಯಾತ್ಮ. ಎಲ್ಲ ಶಾಸ್ತ್ರಗಳ ಮಧ್ಯದಲ್ಲಿ ಕಾಣಬರುವ 2 2 ಸತ್ಯಗಳಿವ. ಇರೋದು ಇರ್ತದೆ, ಹೋಗೋದು ಹೋಗ್ತದೆ ಅನ್ರಿ, ಮಜಾ ಇರ್ತದೆ, ಜೀವನನೇ ಮಜಾ ಆಗ್ತದೆ. ಈಗ ನೀವು ಎದ್ದು ಮನೆ ಕಡೆ ಹೋಗುವಾಗ ನಿಮ್ಮ ಕಿಶದೊಳಗೆ ಕೈ ಹಾಕಿದ್ರಿ, 10 ರೂಪಾಯಿ ಇದ್ದು ಅಲ್ಲಿ ಅವು ಹೋಗ್ಯಾವ, ಆಯಿತು, ಹೋಗೋದು ಹೋಗ್ತದ, ಇರೋದದ, ಕಿಶೇರೆ ಹೋಗಿಲ್ಲಲ್ಲ, ಆರಾಮ. ಇನ್ನೇನು ಮಾಡೋದು? ಹೋಗೋದು ಹೋಗ್ತದೆ, ಇರೋದು ಇರ್ತದೆ. ಯಾವುದು ಇರ್ತದೆ ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ, ಯಾರೂ ಒಯ್ಲಿಕ್ಕಾಗೋದಿಲ್ಲ. ಯಾವುದು ಹೋಗೋದದ, ಏನು ಪ್ರಯತ್ನ ಪಟ್ಟರೂ ಸಹಿತ ಅದನ್ನು ಇಟ್ಟುಕೊಳ್ಳಿಕ್ಕಾಗೋದಿಲ್ಲ. ಏನು ಮಾಡೋದು? ಇಷ್ಟ ಅರ್ಥ ಮಾಡಿಕೊಂಡ್ರೆ ಏನು ಮಜಾ ಜೀವನ. ಬದುಕೇ ಬದಲಾಗಿ ಹೋಗ್ತದೆ. ಇಂದ ಮನೆ ಕಡೆ ಹೋಗ್ರಿ, ಅನ್ಕೋತ ಹೋಗ್ರಿ. ಏನು ಇದೇ ಮಂತ್ರ, ಮತ್ತು ಯಾವುದರ ಒಂದು ಭಾರಿ ಭಾರಿ ಮಂತ್ರ ಯಾವುದೂ ಅಲ್ಲ. ಇದೇ ಮಂತ್ರ. ಇರೋದು ಏನು ಇರ್ತದೆ, ಹೋಗೋದು ಹೋಗ್ತದೆ. ಅದು ಹೋಗೋ ತನಕ ನಾವು ಅನುಭವಿಸೋದು, ಹೋದ್ರೆ ಹೋಗಲಿ ಬಿಡು ಅನ್ನೋದು ಅಷ್ಟೇ. ಯಾವುದು ಇರ್ತದೆ, ಯಾರು ಏನು ಮಾಡಿದರೂ ನಾಶ ಆಗೋದಿಲ್ಲ. ಅದ ಏನು ಮಾಡಿದರೂ ನಾಶ, ಬೇಕಾದ ಮಾಡಿದರು. ಈಗ ಒಂದು ದೊಡ್ಡ ಮನೆ ಅದ, ಮನೆಯಾಗಿಂದ ಎಲ್ಲ ಸಾಮಾನು ತೆಗೆದು ಹಾಕಿಬಿಡಬಹುದು. ಆದರೆ ಮನ್ಯಾಗ ಏನು ಬಯಲದ ಅದನ್ನೇನರ ತೆಗೆದು ಹಾಕ್ಲಿಕ್ಕೆ ಆಗ್ತದೆ? ಅದು ಇರೋದು
ಉಳಿದೆಲ್ಲ ಬಂದದ್ದು ಹೋಗ್ತದೆ, ಇದ್ದದ್ದು ಇರ್ತದೆ. ಹಾಗಿದು ಬಂದದ್ದು ಹೋಗ್ತದೆ, ಒಳಗಿರೋದೊಂದು ಯಾವುದೋ ಇರ್ತದೆ. ಇದು ಜ್ಞಾನ, ಇದು ಸತ್ಯಕಾಮನ ಜ್ಞಾನ. ಇದು ಋಷಿಯಾದ ಮುಂದೆ ಸತ್ಯಕಾಮ ಹುಡುಗ. ಅವಾಗೇನು ಗುರು ಮತ್ತು ಉಪದೇಶ ಮಾಡೋ ಗೊಡವೆಗೇ ಹೋಗಲಿಲ್ಲ. ಗುರು ಅಂದ, ನನಗಿಂತ ಚೆನ್ನಾಗಿ ತಿಳಿದದ ನಿನಗೆ, 2 ಮಾತಿನಾಗ ತಿಳಿದದ ಸಾಕು ಅಂತ. ಎಲೆಗಳೆಲ್ಲ ಬೀಳ್ತಾವ, ಹಣ್ಣು ಎಲೆಗಳೆಲ್ಲ ಹಸರೆಲೆ ಹಣ್ಣಾಗ್ತಾವ, ಹಣ್ಣಾದ ಬಳಿಕ ಬೀಳ್ತಾವ ಅಷ್ಟೆ. ಒಂದು ಹಸರೆಲೆನೂ ಹಂಗೆ ಉಳಿದಿಲ್ಲ. ಆದರೆ ಒಂದದ, ಏನದ, ಈ ಗಿಡದೊಳಗೆ ಒಂದು ಚೇತನ, ಒಂದು ಪ್ರಾಣ ಶಕ್ತಿ ಅಂತೇನದ, ಅದು ಹಂಗೆ ಅದ. ಎಲೆಗಳು ಬೀಳ್ತಾವ, ಎಲೆಗಳು ಹುಟ್ಟುತ್ತಾವ, ಆದರೆ ಶಕ್ತಿ ಮಾತ್ರ ಹಾಗೆ ಇರುವುದು. ಅದೇ ಸತ್ಯವಸ್ತು. ಹಾಗೆ ವಿಶ್ವವನ್ನು ನಾವು ನೋಡಿ ನಮ್ಮ ಬದುಕನ್ನು ನಡೆಸೋದು ಇದು ಅಧ್ಯಾತ್ಮ. ಮೊದಲು ಇಂಥ ಜ್ಞಾನವನ್ನು ಪಡೆಯಬೇಕು. ಇದಕ್ಕಾಗಿ ಕಷ್ಟಪಡಬೇಕು ಮನುಷ್ಯ. ಎಷ್ಟು ಜನ ಇದಕ್ಕಾಗಿ ಕಷ್ಟಪಟ್ಟವರದಾರ. ಬುದ್ಧನ ಒಂದು ಸಣ್ಣ ಕಥೆ. ಬುದ್ಧ ಒಂದು ಕಡೆ ಶಾಂತವಾಗಿ ಕೂತಿದ್ದ. ಆತ ಯಾವಾಗಲೂ ಶಾಂತವಾಗೇ ಕೂಡೋದು. ಅವನಿಗೆ ಬುದ್ಧ ಅಂತಾರೆ. ಯಾರೋ ಶಾಂತವಾಗಿ ಕೂತರು ಅಂತಲ್ಲ, ಯಾರು ಶಾಂತವಾಗಿ ಕೂಡ್ತಾರೆ ಅವರೇ ಬುದ್ಧ. ಹಾಗೆ ಬುದ್ಧ ಭಗವಂತ ಶಾಂತನಾಗಿ ಕೂತಿದ್ದ ಒಂದು ಗಿಡದ ಕೆಳಗೆ. ಆ ಪ್ರದೇಶದೊಳಗೆ ಒಂದು ಸುಂದರವಾದಂಥ ಸರೋವರ ಇತ್ತು. ಬಹಳ ಸ್ವಚ್ಛ ನೀರ. ಅಲ್ಲೆಲ್ಲ ಕಮಲಗಳು ಬೆಳೆದಿತ್ತು, ಹಂಸಗಳು ತೇಲ್ತಾ ಇತ್ತು. ಸೌಂದರ್ಯವೇ ಸೌಂದರ್ಯ ಅಲ್ಲಿ. ಅಲ್ಲಿಗೆ ಒಂದು 4 ಹುಡುಗರು ಬಂದರು. ಅವರು ರಾಜಪುತ್ರರು. ತಾವು ಅವರ ಹೆಂಡಂದಿರು 2 ಸಣ್ಣವರು, ಅವರೆಲ್ಲರೂ ಅಲ್ಲಿಗೆ ಬಂದಿದ್ದರು. ರಾಜಪುತ್ರರು ಎಲ್ಲ ವೈಭವ, ಮುತ್ತ ರತ್ನ ಏನು ಬೇಕು ಎಲ್ಲ ಇತ್ತು. ಅಲ್ಲಿಗೆ ಜಲಕ್ರೀಡೆ ಆಡೋದಕ್ಕೆ ಬಂದಿದ್ದರು, ವನವಿಹಾರಕ್ಕೆ ಬಂದಿದ್ದರು. ಅವಾಗ ಏನಾಯಿತು ಅಂದ್ರೆ, ಈಶಾಡ್ಲಿಕ್ಕೆ ಹೋದರು 8 ಜನ. 4 ಮಂದಿ ರಾಜಪುತ್ರರು, ಅವರ ಹೆಂಡಂದಿರು, ಈ 8 ಜನ ಈಸಾಡ್ಲಿಕ್ಕೆ ಹೋದರು. ಹೋಗುವಾಗ ಬಟ್ಟೆ ಬರೆಗಳನ್ನೆಲ್ಲ ತೆಗೆದು, ವಸ್ತು ಒಡವೆಗಳನ್ನೆಲ್ಲ ತೆಗೆದು ಒಂದು ಗಿಡದ ಕೆಳಗೆ ಇಟ್ಟರು. ಅವರು ಕೂಡ ಒಬ್ಬ ನರ್ತಕಿ ಬಂದಿದ್ಲು, ಸಣ್ಣವಳು, ಬಹಳ ಸುಂದರ. ಏನು ಸಂಗೀತ, ಏನು ನೃತ್ಯ. ಇನ್ನು ಇವರೇನು ಹೋಗಿದ್ರಲ್ಲ 8 ಜನ, ಇವರು ಸ್ನಾನ ಮಾಡಿ ಬಂದ ಬಳಿಕ ನೃತ್ಯ ನಡೆಯೋದು. ಅದಕ್ಕೆ ಕರ್ಕೊಂಡು ಬಂದಿದ್ದರು ನರ್ತಕಿಯನ್ನು. ಆಕೆ ವಯಸ್ಸು ಸುಮಾರು 20. ಇವರು ಈಶಾಡಕ್ಕೆ ಹೋದರು. ಆಕೆ ವಿಚಾರ ಮಾಡಿದ್ಲು, ಇವರು ಬೆನ್ನು ಹತ್ತಿದ್ರೆ ನಾನು ಸಾಯೋ ತಕ ಬರೀ ಕುಣಿಬೇಕಾಗ್ತದೆ. ಇವರು ಆನಂದ ಪಡೋರು, ನಾವು ಕುಣಿಯೋರು. ಇದರಿಂದ ಪಾರಾಗಬೇಕು ಅಂದ್ಲು. ಆಕೆಗೊಂದು ತಲೆ ಹೆಂಗದ. ಜೀವನವನ್ನೆಲ್ಲ ಬರೀ ಯಾರಿಗಾಗೋ ಕುಣಿದು ಯಾರಿಗಾಗೋ ಹಾಡಿ ಬದುಕುವುದರಾಗ ಏನು ಅರ್ಥದ. ಸ್ವತಂತ್ರ ಸುಂದರ ಜೀವನ ಸಾಗಿಸಬೇಕು ಅಂದ್ಲು. ಸಣ್ಣವಳು ಹೆಂಗೆ ಹೊಳಿತು. ಆ ಬಳಿಕ ಇನ್ನು ಹೋಗಬೇಕಲ್ಲ. ಇದೇನು ವಸ್ತು ಒಡವೆಗಳಿದ್ದುವ, ಅದ್ರಾಗ ಚಲೋ ಯಾವ ಇದ್ದು ಅಟ್ಟು ತಗೊಂಡು ಹೊರಟು ಹೋದ್. ಅಲ್ಲಿಂದ ಇವರು ದಂಡಿಗೆ ಬಂದು ನೋಡ್ತಾರೆ. ಇವ್ರಿಗೆ ಗೊತ್ತೇ ಇಲ್ಲ ಜಲಕ್ರೀಡಾ ಹಿಂಗೆ ಆಗ್ತದೆ. ಏನೋ ಮಾಡಾಗ ನಮ್ಮ ಆಯುಷ್ಯ ಓದಿದ್ದೇ ಗೊತ್ತಾಗದಲ್ಲ. ಎಲ್ಲ ಹೋಗಿರ್ತಾವ ಈ ಕಡೆ.
ಆದರೆ ಮುಂದೆ ಆರಾಮ್ ಕುಂತಿರ್ತೇವೆ, ಹಿತ್ತಲಾಗಿಂದೆಲ್ಲ ಒಯ್ದಿರ್ತಾರೆ ಅಷ್ಟೇ, ಹಿತ್ತಲು ಬಾಗಲದೆ. ಹಂಗೆ ನಮ್ಮ ಜೀವನ. ಅವಾಗ 8 ಜನ ಬಂದು ನೋಡ್ತಾರೆ, ಏನಿರಲಿಲ್ಲ, ಹುಡುಕಾಡಕ್ಕೆ ಶುರು ಮಾಡಿದರು. ಆಕೆ ಯಾಕೆ ಸಿಗ್ತಾಳೆ, ಇವ್ರಿಗೆ ಯಾಕೆ ಸಿಗ್ತಾಳೆ? ಆಕೆ ಭಾಳ ಜಾಣ ಇದ್ಲು, ಸಣ್ಣವಳು, ಏನು ಬೇಕೋ ಅಷ್ಟ ತಗೊಂಡು ಹೊರಟು ಹೋಗಿದ್ಲು. ಇವರು ಹುಡುಕಾಡಕ್ಕೆ ಹೋತ ಕುದುರೆ ಮೇಲೆ ಕೂತ್ಕೊಂಡು ಹೊರಟರು, ಹಿಡ್ದ ಬಿಡಬೇಕು ಅಂತ ಹೊರಟರು. ಅಲ್ಲಿಂದ ಬುದ್ಧನ ಕೂತಿದ್ದಲ್ಲ ಆ ಜಾಗಕ್ಕೆ ಬಂದರು. ಆವಾಗ ಬುದ್ಧ ಕೂತಿದ್ದ, ಅಲ್ಲಿಗೆ ಬಂದು ನಮಸ್ಕಾರ ಮಾಡಿದರು. ಆವಾಗ ಬುದ್ಧ ಕೇಳ್ದ, ಏನು ಎಲ್ಲಿಗೆ ಹೊರಟೀರಾ ಅಂತ ಕೇಳ್ದ. ಆವಾಗ ಇವರು ಹೇಳಿದರು, ಮಹಾನುಭಾವರೇ, ಒಬ್ಬ ನರ್ತಕಿ ಕರ್ಕೊಂಡು ಬಂದಿದ್ದೇವೆ, ಆಕೆ ಮೋಸ ಮಾಡಿ ಹೋಗಿದಾಳ, ಆಕೆಯನ್ನು ಹುಡುಕಾಡ್ಕೋತ ಹೊಂಟೇವಿ ಅಂದರು. ಬುದ್ಧ ಅಂದ, ಎಲ್ಲೋ ನೀವು ದೊಡ್ಡವರು, ಭಾರಿ ದೊಡ್ಡ ಸಿರಿವಂತರು, ರಾಜಪುತ್ರರು, ಇಷ್ಟೆಲ್ಲ ಒಳ್ಳೆಯವರು, ನೀವು ಬರೇ ಒಬ್ಬ ನರ್ತಕಿಯ ಶೋಧ ಯಾಕೆ ಮಾಡ್ತಿರೋ, ನಿಮ್ಮ ಆತ್ಮ ಶೋಧ ಮಾಡಿಕೊಳ್ಳಿ ಅಂದರು. ಏನಾಗೋದದು ಒಂದು ನರ್ತಕಿಯ ಶೋಧ ಮಾಡಿ? ಮೊದಲ ನಿಮ್ಮನ್ನು ಶೋಧ ಮಾಡಿಕೊಳ್ಳಿ. ಏನ ಮಾತು ನೋಡು. ಜಗತ್ತೆಲ್ಲ ಸಂಪತ್ತಿನ ಶೋಧ ಮಾಡ್ತಾರೆ, ಜಗತ್ತೆಲ್ಲ ಸೌಂದರ್ಯದ ಶೋಧ ಮಾಡ್ತಾರೆ, ಜಗತ್ತೆಲ್ಲ ಅಧಿಕಾರದ ಶೋಧ ಮಾಡ್ತಾರೆ, ಆದರೆ ತಮ್ಮ ಶೋಧನೆ ಮರೆತು ಬಿಡ್ತಾರೆ. ಮಾಡಿಕೊಳ್ಳಿ ಒಂದಿಷ್ಟು. ಬುದ್ಧ ಎಲ್ಲ ಮಾಡಬೇಕು, ಅದರ ಕೂಡ ಇದೊಂದು ಮರಿಬಾರ್ದು, ಶುದ್ಧ. ಅದಕ್ಕೆ ಬುದ್ಧ ಹೇಳಿದ, ಬೇಡೋ, ನೀವೆಲ್ಲ ಚಲೋ, ಇಷ್ಟು ಸುಂದರ ವಯಸ್ಸದ, ಒಳ್ಳೆ ದೇಹ ಕೊಟ್ಟಾನ ದೇವರು, ಇಷ್ಟೆಲ್ಲ ಅದ, ಇದನ್ನ ಯಾಕೆ ಹಾಳು ಮಾಡ್ತೀರಿ ಅಂದ. ಬರೀ ಒಂದು ನರ್ತಕಿ ಸಲುವಾಗಿ ಹಾಳು ಮಾಡೋದ? ಹೇಳಿ, ನಿಮಗೆ ಸಿಕ್ಕರ್ರೆ ಆಗೋದೇನದ? ನಿಮ್ಮ ಜೀವನ ಮೋಹದಲ್ಲಿ ಮರೆಯಾಗ್ತದೆ. ಅದನ್ನು ಬಿಟ್ಟು ಬಿಡಿ, ತಿಳ್ಕೊಳ್ಳಿ ಯಾವುದು ಸತ್ಯದ. ಹಾಗೆ ನಮ್ಮ ಬದುಕ, ನಮ್ಮಲ್ಲಿ ಯಾವುದು ಸತ್ಯದ ಅದನ್ನು ಅರ್ಥ ಮಾಡಿಕೊಳ್ಳೋದು, ಅದಕ್ಕಾಗಿ ಒಂದಿಷ್ಟು ಸಮಯ ಬಳಸೋದು. ಇದಕ್ಕೆ ಪೂರ್ವ ಜೀವನ ಅಂತ ಕರೀತೀವಿ. ಇದು ಆರಂಭದ ಜೀವನ. ನಮ್ಮ ಬದುಕು ಎಲ್ಲಿಂದ ಶುರುವಾಗಬೇಕು ಅಂದರೆ ತಿಳ್ಕೊಳ್ಳೋದರಿಂದ ಶುರುವಾಗೋದು.